ನಾಳೆ ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. 3 ಪ್ರಮುಖ ಸಭೆಗಳಾಗತ್ತೆ. 3 ಗಂಟೆ, 4 ಗಂಟೆ ಮತ್ತು 7 ಗಂಟೆಗೆ ಸಭೆಗಳು ನಡೆಯುತ್ತೆ. ಆ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ನೀಡೋರಿದ್ದಾರೆ. ಹಾಗಾದ್ರೆ ಎಲೆಕ್ಷನ್ ನಡೆಯುತ್ತಾ? ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ನಡೆಯುತ್ತಾ? ಬಣಗಳು ನಿಲ್ಲುತ್ತಾವ? ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ನಾಳೆ 3 ಪ್ರಮುಖ ಸಭೆಗಳು ನಡೆಯುತ್ತವೆ. ಆದರೆ ಚುನಾವಣೆ ನಡೆಯೋ ಸಿಚುವೇಶನ್ ರಾಜ್ಯದಲ್ಲಿ ಇದೆಯಾ ರಾಜ್ಯಾಧ್ಯಕ್ಷರ ಆಯ್ಕೆಗೆ? ಭವನ, ಹಿಂದೆಂದಿಗಿಂತಲೂ ಜಾಸ್ತಿ ಈ ಬಾರಿ ಚುನಾವಣೆಗಳು ನಡೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಯಾಕಂದರೆ ಮೊದಲು ರಾಜ್ಯ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಜಗಳಗಳಿರ್ತಿದ್ವು. ಇವತ್ತು ರಾಜ್ಯ ಅಧ್ಯಕ್ಷರು ಯಾರೇ ಆದರೂ ಯಾರೇ ಆಗಲಿಲ್ಲ ಅಂದರೂ ಕೂಡ ಬಣಗಳು ಸ್ಪಷ್ಟವಾಗಿ 2-3 ಹಂತಗಳಲ್ಲಿ ಒಡೆದು ಹೋಗಿವೆ. ಹೀಗಾಗಿ ಏನಕ್ಕೇನ ಈಗ ನೀವು ಬಸನಗೌಡ ಪಾಟೀಲ್, ಯತ್ನಾಳ್, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಅವರನ್ನು ಕೇಳಿದ್ರೆ ಇಲ್ಲ ಚುನಾವಣೆ ಆಗಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಿದ್ದಾರೆ. ತಟಸ್ಥ ಗುಂಪು ಕೂಡ ಅವರೇನು ವಿಜೇಂದ್ರ ಪರವಾಗಿಲ್ಲ. ಬಸವರಾಜ ಬೊಮ್ಮಾಯಿ ಇರ್ಬೋದು, ಡಾಕ್ಟರ್ ಸುಧಾಕರ್ ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, BL ಸಂತೋಷ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಇಲ್ಲ ವಿಜೇಂದ್ರ ಬಿಟ್ಟು ಬೇರೆ ಯಾರಾದರೂ ರಾಜ್ಯಾಧ್ಯಕ್ಷರಾಗಲಿ ಅಂತಕ್ಕಂಥದ್ದಿದೆ. ಆದರೆ ವಿಜೇಂದ್ರ, ಯಡಿಯೂರಪ್ಪ, ರೇಣುಕಾಚಾರ್ಯ ಈ ಒಂದು ಗುಂಪೇನಿದೆ, ಯಡಿಯೂರಪ್ಪನವರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ನಿಷ್ಠಾವಂತ ಗುಂಪು, ಅವರಿಗೆ ಇಲ್ಲ ವಿಜೇಂದ್ರರನ್ನೇ ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ. ನೋಡಿ, ನೀವು BJPಯ ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತಿನ ಏನು ಸ್ಥಿತಿಗತಿ ಇದೆ ಹೊಸದೇನಲ್ಲ. 85 ಅಂದರೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ 87ರಲ್ಲಿ ರಾಜ್ಯಾಧ್ಯಕ್ಷರಾದರು. ಅದಕ್ಕಿಂತ ಮುಂಚೆ ಮೊದಲ ಬಾರಿ BB ಶಿವಪ್ಪನವರು ಮತ್ತು AK ಸುಬ್ಬಯ್ಯ ನಡುವೆ ಇದೇ ರೀತಿ ಜಗಳ ನಡೀತು. ಹೈಕಮಾಂಡ್ನವರು ಬಂದು ಇಬ್ಬರನ್ನೂ ಮನವೊಲಿಸಿ ಚುನಾವಣೆ ಬೇಡ, ಒಂದು ಸರ್ವಸಮ್ಮತಿ ಮಾಡೋಣ ಅಂತ. ಹೈಕಮಾಂಡ್ ಕೂಡ ಯಾರು ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಹೈಕಮಾಂಡ್ ಕೂಡ 4 ಗೋಡೆಗಳ ಮಧ್ಯೆ ಕುಳಿತು ಜಗಳವನ್ನು ಬಗೆಹರಿಸಿ BB ಶಿವಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತು. 87ರಲ್ಲಿ ಯಡಿಯೂರಪ್ಪನವ್ರು ಬಂದರು, BB ಶಿವಪ್ಪನವ್ರು ಆಚೆಗೆ ಹೋಗಲಾಯಿತು. ಅದಾದ ನಂತರ ಅಗೇನ್ 89-90ಯಲ್ಲಿ ಯಾರು ಅಧ್ಯಕ್ಷರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ, ಯಾಕಂದರೆ ಯಡಿಯೂರಪ್ಪನವರ ನಂತರ ಯಾರು ಅಧ್ಯಕ್ಷರಾಗಬೇಕು ಅಂದಾಗ ಆಗಲೂ ಕೂಡ ರಾಮಚಂದ್ರೇಗೌಡರು ಹಾಗೂ ಈಶ್ವರಪ್ಪನವ್ರ ನಡುವೆ ಪೈಪೋಟಿ ಇತ್ತು. ಅದು ಒಂದು ತಾರಕಕ್ಕೇರಿತ್ತು. ನಂತರ ಈಶ್ವರಪ್ಪನವರು ಕುರುಬ ಸಮುದಾಯದಿಂದ ಯಾರಾದರೂ ಅಧ್ಯಕ್ಷರಾಗಲಿ ಅನ್ನುವ ಕಾರಣಕ್ಕೋಸ್ಕರ ಈಶ್ವರಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅದಾದ ಮೇಲೆ ಈ ಬ್ಯಾಲೆಟ್ ನಡೆದಿದ್ದು, ಅಂದರೆ ಚುನಾವಣೆ ಅಂತಕ್ಕಂಥದ್ದು ನಡೆದಿದ್ದು ಮಲ್ಲೇಶ್ವರಂನಲ್ಲಿ ಒಂದು ಸಿಂಹಾಲಯ ಅಂತ ಒಂದು BJP ಕಾರ್ಯಾಲಯ ಇತ್ತು. ಆ ಸಿಂಹಾಲಯದ BJP ಕಾರ್ಯಾಲಯದಲ್ಲಿ ಮೊದಲ ಬಾರಿ BJPಯ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದಕ್ಕೆ ವೋಟಿಂಗ್ ಕೂಡ ನಡೆದಿದೆ. ಆಗ ದಟ್ ವಾಸ್ ಬಿಟ್ವೀನ್ MR ತಂಗ ಅಂತ ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದರು. ಹಿ ವಾಸ್ ವೆರಿ ಸೀನಿಯರ್ ಮೆಂಬರ್. MR ತಂಗ, DH ಶಂಕರಮೂರ್ತಿ, RSS ಇದು ಈ ಲಿಂಕ್ನಿಂದ MR ತಂಗ ಚುನಾವಣೆಗೆ ನಿಂತಿದ್ದರು. ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಸೇರಿಕೊಂಡು ಬಸವರಾಜ ಪಾಟೀಲ್ ಸೇಡಂ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಿಸಿದರು. ಬಸವರಾಜ ಪಾಟೀಲ್ ಸೇಡಂ ಬ್ಯಾಲೆಟ್ನಲ್ಲಿ ತಂಗ ಅವ್ರಿಗಿಂತ ಜಾಸ್ತಿ ಬಸವರಾಜ ಪಾಟೀಲ್ ಸೇಡಂ ಅವರಿಗೆ ವೋಟ್ ಬಿತ್ತು. ಅವರು ರಾಜ್ಯ ಅಧ್ಯಕ್ಷರಾದರು. ನಾನು ಹಾಗೆ ಇದರ ಜೋಡಿಸು ಅಂತ ಹೇಳ್ತೀನಿ. ಇಂದೋರ್ನಲ್ಲಿ ಒಂದು BJPಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದಿತ್ತಂತೆ. ಬಸವರಾಜ ಪಾಟೀಲ್ ಸೇಡಂಗೆ ಈ ಯಡಿಯೂರಪ್ಪನವರು, ಅನಂತಕುಮಾರ್ ಈ ಬಣ ಸಂಭಾಳಿಸಿ ಸಾಕಾಗಿ ಹೋಗಿತ್ತಂತೆ. ಅವರು ಹೋಗಿ ಕುಶಾಭಾವ್ ಠಾಕ್ರೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಕುಶಾಭಾವ್ ಠಾಕ್ರೆ ಅವ್ರಿಗೆ ಇಂದೋರ್ ಸಮಾವೇಶದಲ್ಲಿ ಬಸವರಾಜ ಪಾಟೀಲ್ ಸೇಡಂ ಹೇಳಿದ್ರಂತೆ, ಸಾಕಾಗಿ ಹೋಗಿದ್ದೆ ನನಗೆ ಇಬ್ಬರ ಕಾಲಲ್ಲಿ ಅಂತ. ಕುಶಾಭಾವ್ ಠಾಕ್ರೆ ಹೇಳಿದ್ರಂತೆ, ಬರೀ ನಿಂದಷ್ಟೇ ಅಲ್ಲಪ್ಪ, ನಾನು ಇಲ್ಲಿ ಅಟಲ್ ಅಡ್ವಾಣಿ ಜಗಳದಲ್ಲಿ ಅಪ್ಪಚ್ಚಿ ಆಗ್ತಿದ್ದೀನಿ ಅಂತ. ಅಂದರೆ ಆ ಮಟ್ಟದ ಒಳ ಜಗಳ ಆಗ ಬಸವರಾಜ ಪಾಟೀಲ್ ಸೇಡಂ ಅಧ್ಯಕ್ಷರಾಗಿದ್ದಾಗಲೂ ಕೂಡ ನಡೀತು. ನಂತರ 2004ರಲ್ಲಿ ಅನಂತಕುಮಾರ್ ಅಧ್ಯಕ್ಷರಾಗುವಾಗ ಕೂಡ ಒಪಿನಿಯನನ್ನು ತೆಗೆದುಕೊಳ್ಳಾಯಿತು. ಹೈಕಮಾಂಡ್ ನೇರವಾಗಿ ಈ ರೀತಿಯ ನೇಮಕಾತಿಯನ್ನು ಮಾಡಿರಲಿಲ್ಲ. ನಂತರ ಜಗದೀಶ್ ಶೆಟ್ಟರ್ ಆಗುವಾಗಲೂ ಕೂಡ ಸಂಘ ಹೇಳ್ತು ಇಲ್ಲ ಸದಾನಂದ ಗೌಡರನ್ನು ಮಾಡಬೇಕು. ಅನಂತಕುಮಾರ್ ಪ್ರಿವೇಲ್ಡ್ ಅಪಾನ್ ಹೈಕಮಾಂಡ್ ಎಟ್ ಜಗದೀಶ್ ಶೆಟ್ಟರ್ ಅಧ್ಯಕ್ಷರಾದರು. ಮೊದಲ ಬಾರಿಗೆ ಸದಾನಂದ ಗೌಡರನ್ನು ಅಧ್ಯಕ್ಷರನ್ನಾಗಿ ತಂದಿದ್ದು ಅನಂತಕುಮಾರ್ ವಿರುದ್ಧದ ಕಾರಣದಿಂದ. ಆಗ BL ಸಂತೋಷ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದರು, ಸದಾನಂದ ಗೌಡರು ರಾಜ್ಯಾಧ್ಯಕ್ಷರನ್ನಾಗಿ ಬಂದರು. ಅದಾದ ಮೇಲೆ ನೀವು ಅಧ್ಯಕ್ಷರ ಆಯ್ಕೆಯನ್ನು ಗಮನಿಸಿದರೆ ಅದಾದ್ಮೇಲೆ ಹೈಕಮಾಂಡೇ ನೇಮಕವನ್ನು ಮಾಡಿದೆ. ನಿಮಗೆ ಸದಾನಂದ ಗೌಡರ ನಂತರ ಅಧ್ಯಕ್ಷರಾಗಿ ಬಂದಿದ್ದು ಪ್ರಹ್ಲಾದ್ ಜೋಶಿ 2013ರಲ್ಲಿ KJP ಏನು ಒಡಿತು, ಅಂದರೆ ಸದಾನಂದ ಗೌಡ ಆದಮೇಲೆ ಈಶ್ವರಪ್ಪನವ್ರು ಒಂದು ಅವಧಿಗೆ ಆಗ್ತಾರೆ. ಅದಾದಮೇಲೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಪ್ರಹ್ಲಾದ್ ಜೋಶಿ ಅವಧಿ ಮುಗಿದಾಗ ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ಒಪಿನಿಯನ್ ತೆಗೆದುಕೊಂಡಲ್ಲ, ಹೈಕಮಾಂಡ್ ಏಕಪಕ್ಷೀಯವಾಗಿ ಮಾಡ್ತು. ಅದಾದ ಮೇಲೆ ನೀವು ಈ ಅಧ್ಯಕ್ಷರ ಆಯ್ಕೆಯನ್ನು ಯಡಿಯೂರಪ್ಪನವರ ನಂತರ ಕೂಡ ತೆಗೆದುಕೊಂಡಾಗ ನಳಿನ್ ಕುಮಾರ್ ಕಟೀಲು, ಹೈಕಮಾಂಡ್ ಪ್ರಿವೇಲ್ಡ್,
BL ಸಂತೋಷ್ ಅಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದರಿಂದ ಇಲ್ಲಿ ಕಟೀಲು ಅಧ್ಯಕ್ಷರಾದರು. ಅದಾದಮೇಲೆ ವಿಜೇಂದ್ರ ಅಧ್ಯಕ್ಷ ನಡೆದಿದ್ದು ಕೂಡ ಒಪಿನಿಯನ್ ತೆಗೆದುಕೊಂಡಲ್ಲ. ಅಮಿತ್ ಶಾ ಏಕಪಕ್ಷೀಯವಾಗಿ 23ರ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಅಧ್ಯಕ್ಷರನ್ನಾಗಿ ಮಾಡಿದರು. ಬಟ್ ಈಗ ಎಲೆಕ್ಷನ್ ನಡೆಸೋದ್ರಿಂದ ಈ ಗೊಂದಲ, ಈ ಟೆನ್ಷನ್ನು ಕ್ಲಿಯರ್ ಆಗತ್ತೆ ಅಂತ ಅನ್ನಿಸ್ತಾ ಇದೆಯಾ ಪ್ರಶಾಂತ್? ಯಾಕೆಂದ್ರೆ ಎಲೆಕ್ಷನ್ ಮೂಲಕ ಈಗ ಯಾರೇ ಆಯ್ಕೆ ಆದರೂ ಇನ್ನೊಂದು ಬಣ ಅವರನ್ನು ಉಸಿರಾಡೋದಕ್ಕೆ ಬಿಡುತ್ತಾ? ಅಲ್ಲ ನೋಡಿ, ಈಗಲೂ ಕೂಡ ಏನು ಉಸಿರಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಭಾವನ ಪಾಲಿಟಿಕ್ಸ್ನಲ್ಲಿ ಯಾರ ಹತ್ರ ಬಹುಮತ ಇದೆ ಅವನೇ ಒಂದು ರೀತಿ ಶಹನ್ಶಾ ಅನ್ನುವ ರೀತಿಯಲ್ಲಿ ನೋಡಬೇಕಾಗತ್ತೆ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ಈಗ ವಿಜೇಂದ್ರರ ನೇಮಕ ಆಗಿರೋದ್ರಿಂದ, ಹೈಕಮಾಂಡ್ನಿಂದ ನೇಮಕ ಆಗಿರೋದ್ರಿಂದ ಇನ್ನೊಂದು ಬಣ ಒಪ್ತಾ ಇಲ್ಲ. ನಾಳೆ ಚುನಾವಣೆಯ ಸಂದರ್ಭದಲ್ಲಿ ಯಾರು ಹೆಚ್ಚು ಓಟ್ ತೆಗೆದುಕೊಳ್ತಾರೋ ಅವನು ಅಧ್ಯಕ್ಷರಾಗ್ತಕ್ಕಂಥದ್ದು ಇಟ್ಸ್ ಅ ಡೆಮೋಕ್ರೆಟಿಕ್ ವೇ. ವಾಟ್ ಅಬೌಟ್ ದ ಪಾರ್ಟಿ? ಸಂಘಟನೆ, ಒಗ್ಗಟ್ಟು ಇವೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಅನಂತಕುಮಾರ್ ಮತ್ತೆ BSY ನಡುವೆ ಏನೇ ಫೈಟ್ಸ್ ಇದ್ರೂ ಕೂಡ ಅದನ್ನ ಅವರು, ನೀವೇ ಹಿಂದಿನ ಇದರಲ್ಲಿ ಹೇಳಿದ ಹಾಗೆ, ಜಗ್ತಾ ಇರಲಿಲ್ಲ, ಅಂದ್ರೆ ಹರಿಯೋವರೆಗೂ ಜಗ್ತಾ ಇರಲಿಲ್ಲ. ದೇ ನ್ಯೂ ವೇರ್ ಟು ಸ್ಟಾಪ್, ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಗೊತ್ತಾಗಿತ್ತು. ಆದರೆ ಈಗಂತೂ ಅಪ್ರಬುದ್ಧರ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲ BJP ನಾಯಕರು ಕೂಡ. ಆದರೆ ಈ ಬಣಬಡಿದಾಟ ಇನ್ ಕೇಸ್ ನಾಳೆ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಮೇಲೂ ಖಂಡಿತ ಹೀಗೆ ಮುಂದುವರಿಯುತ್ತೆ. ಆದರೆ ಒಂದು ಲೀಡರ್ಶಿಪ್ ಇಲ್ಲದೆ ಮುಂದೆ BJPಯ ಭವಿಷ್ಯ ನನಗೆ ಕಾಣ್ತಾ ಇಲ್ಲ. ಗುಡ್ ಲೀಡರ್ಶಿಪ್, ಸ್ಟ್ರಾಂಗ್ ಲೀಡರ್ಶಿಪ್ ನಾವು ನೋಡಿದರೆ ಎರಡು ರೀತಿಯಲ್ಲಿ ನೋಡಬೇಕಾಗುತ್ತೆ. ಒಂದು, ಈಗ ವಿರೋಧಿ ಬಣ ಮತ್ತು ತಟಸ್ಥ ಬಣ, ಎರಡೂ ಬಣಗಳು ಯಾಕೆ ಚುನಾವಣೆ ಆಗಲಿ ಅಂತ ಹೇಳ್ತಾ ಇವೆ? ಯಾಕಂದರೆ ಅವ್ರಿಗೆ ಗೊತ್ತು ಹೈಕಮಾಂಡ್ ಚುನಾವಣೆ ಮಾಡ್ಲಿಕ್ಕೆ ಬಿಡಲ್ಲ. ಚುನಾವಣೆ ಆದರೆ ಪಾರ್ಟಿ ವರ್ಟಿಕಲ್ ಸ್ಪ್ಲಿಟ್ ಆಗುತ್ತೆ. ಆಗ ವಿಜೇಂದ್ರರಿಗೂ ಕೂಡ ಹೈಕಮಾಂಡ್ ಹೇಳ್ಬೋದು, ನೀವು ಬೇಡ, ಅವರು ಬೇಡ, ಯಾರನ್ನಾದರೂ ತಟಸ್ಥರನ್ನು ತನ್ನಿ ಅಂತ. ಯತ್ನಾಳ್ ಬಣದ ಉದ್ದೇಶ ಕೂಡ ತಾನು ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದೇನು ಯತ್ನಾಳರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇಲ್ಲ. ಅವರೆಂದೂ ಪೊಲಿಟಿಕಲ್ ಈ ಪಾರ್ಟಿಯ ಕರ್ಣಧಾರತ್ವವನ್ನು ಯತ್ನಾಳವರು ಎಂದೂ ತೆಗೆದುಕೊಂಡಿಲ್ಲ. ಆದರೆ ಯತ್ನಾಳ್ರಿಗೂ ಅನ್ನಿಸ್ತಾ ಇದೆ, ತಟಸ್ಥ ಬಣಕ್ಕೂ ಅನ್ನಿಸ್ತಾ ಇದೆ. ಅಂದರೆ ಸಂಘ, RSS ಸಂಬಂಧಿತ ಏನು ತಟಸ್ಥ ಬಣ ಇದೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಕಾರಜೋಳ ಇದ್ದಾರೆ, ಅವ್ರಿಗೆ ಅನ್ನಿಸ್ತಾ ಇದೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಮತ್ತೊಬ್ಬರನ್ನು ತರಬೇಕು ಅಂತ. ಆದರೆ ಇದರಲ್ಲಿ ಹೈಕಮಾಂಡ್ನಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವ್ರಿಗೆ ಅನ್ನಿಸ್ತಾ ಇರತಕ್ಕಂಥದ್ದು, ಒಂದು ವೇಳೆ ವಿಜೇಂದ್ರರನ್ನು ಈ ಹಂತದಲ್ಲಿ ಏನಾದರೂ ತೆಗೆದು ಮತ್ತೊಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗ್ತಂದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಬಣ ಪಾರ್ಟಿಯಲ್ಲಿ ಎಷ್ಟು ದಿನ ಉಳಿಯುತ್ತೆ, ಇದು ಪ್ರಶ್ನಾರ್ಥಕ ಯಾವತ್ತಿಗೂ. ಆ ಕಾರಣದಿಂದ ಇಲ್ಲ, ವಿಜೇಂದ್ರರೇ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು ಹೈಕಮಾಂಡ್ ಹೇಳ್ತಾ ಇದೆ. ಬಟ್ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಸ್ವತಃ ಅಮಿತ್ ಶಾನೇ ಉಳಿದವ್ರನ್ನ ಕರೆದು ಕನ್ವಿನ್ಸ್ ಮಾಡ್ತಾರಾ, ಅಥವಾ ಹೈಕಮಾಂಡ್ ಇಲ್ಲ ಚುನಾವಣೆ ನಡೀಲಿ ಅಂತಕ್ಕಂಥದ್ದನ್ನು ಹೇಳಿ ವಿಜೇಂದ್ರರ ಬಣ ಗೆಲ್ಲುವಂತೆ ಮಾಡಿಕೊಳ್ಳುತ್ತಾ? ಯು ಡೋಂಟ್ ನೋ. ಯಾಕಂದರೆ ಅನೇಕ ಬಾರಿ ವಿಜೇಂದ್ರರಿಗೂ ಕೂಡ ವಿಜೇಂದ್ರರ ಬಗ್ಗೆ ಯತ್ನಾಳ್ ಬಣ ಎತ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಬೀಳಬೇಕಾದ್ರೆ ಅವ್ರು ಚುನಾವಣೆಯಲ್ಲೇ ಗೆದ್ದು ಬರಬೇಕಾಗತ್ತೆ. ಚುನಾವಣೆಯಲ್ಲಿ ಗೆದ್ದು ಬರದೆ ಈ ರೀತಿ ಹೈಕಮಾಂಡ್ನಿಂದ ನೇಮಕ ಆದಾಗ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ಈ ತಟಸ್ಥ ಬಣದ ಮೂವ್ ಏನಾಗಿರುತ್ತೆ ಪ್ರಶಾಂತ್? ನನಗೆ ಅನ್ನಿಸ್ತಾ ಇರೋದು ವಿಜಯೇಂದ್ರ ಮತ್ತು ಯತ್ನಾಳ್ ನಡುವಿನ ಈ ತಟಸ್ಥ ಬಣ ಇದೆಯಲ್ಲ, ಒಂದು ವೇಳೆ ಎಲೆಕ್ಷನ್ನ ಸಂದರ್ಭ ಬಂತು ಅಂದರೆ ತಟಸ್ಥ ಬಣ ಏನು ಮಾಡುತ್ತೆ? ಅಥವಾ ಎಲೆಕ್ಷನ್ ಬೇಡ, ಯಾರನ್ನಾದರೂ ಆಯ್ಕೆ ಮಾಡೋಣ ಅಂತ ಹೈಕಮಾಂಡ್ ಅಭಿಪ್ರಾಯ ಕೇಳಿದಾಗಲೂ ಈ ತಟಸ್ಥ ಬಣದ ನಿರ್ಧಾರ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅನ್ನಿಸ್ತಾ ಇದೆ. ಅವರು ಯಾವ ಕಡೆ ಈಗ, ಯಾಕೆಂದರೆ ಯತ್ನಾಳ್ನ ನೀವು ಏನು ಕ್ರಮ ತೆಗೆದುಕೊಳ್ಬೇಡಿ, ಬರೀ ಒಂದು ನೋಟಿಸ್ ಕೊಡಿ ಅಂತ ಈಗಾಗಲೇ ತಟಸ್ಥ ಬಣ ದೆಹಲಿಗೆ ಹೋಗಿತ್ತು, ನಾಯಕರಿಗೆ ಹೇಳಿತ್ತು. ಹಾಗಂದ ಮಾತ್ರಕ್ಕೆ ವಿಜೇಂದ್ರ ವಿರುದ್ಧ ನಾವು ನಿಂತ್ಕೊಳ್ತೀವಿ ಅಂತಾನೂ ಅಲ್ಲ. ತಟಸ್ಥ ಬಣದ ನಿರ್ಧಾರ ಏನಾಗಿರುತ್ತೆ ಇನ್ ಬೋತ್ ದ ಕೇಸಸ್, ಎಲೆಕ್ಷನ್ ನಡೆಯೋದಾದ್ರೂ ಅಥವಾ ಆಯ್ಕೆ ಮಾಡೋದಾದ್ರೂ? ಈಗ ಬಸವರಾಜ ಬೊಮ್ಮಾಯಿ ಕೆಲ ದಿನಗಳ ಹಿಂದೆ ಒಂದೇನೋ ಸಭೆ ಕರೆದಿದ್ರು, ಭಾಳಷ್ಟು ಶಾಸಕರ ಸಭೆ ಕರೆದಿದ್ರು. ಈಗ ನೋಡಿ, ಈ ಇಡೀ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವೋಟರ್ಸ್ ಯಾರು? ಶಾಸಕರು, ಪದಾಧಿಕಾರಿಗಳು. ಒಂದು ರಾಜ್ಯ ಪರಿಷತ್ ಅಂತಿರುತ್ತೆ, ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲವರು ಅದಕ್ಕೆ ಮೆಂಬರ್ಸ್ ಇರ್ತಾರೆ, ಅವರು ವೋಟಿಂಗ್ ಮಾಡಬೇಕು. ಆ ಕ್ರೈಟೇರಿಯಾನ ಅಲ್ಲಿಂದ ಬಂದಿರತಕ್ಕಂಥ ಚುನಾವಣಾ ಪ್ರಭಾರಿ ನಿರ್ಣಯ ಮಾಡ್ತಾರೆ. ಕೆಲವೊಂದು ಸಲ ಪದಾಧಿಕಾರಿಗಳು, ಸಿಟ್ಟಿಂಗ್ ಶಾಸಕರು, ಹಿರಿಯ ಕೋರ್ ಕಮಿಟಿಯ ಸದಸ್ಯರು, ಇವರನ್ನು ವೋಟರ್ಸ್ ಅಂತ ಮಾಡಲಾಗತ್ತೆ. ಯಾವುದೇ ಇವೆಂಚುಯಾಲಿಟಿ ಈಗ ಚುನಾವಣೆ ನಡೆದರೆ ನಿಶ್ಚಿತವಾಗಿ ಪಾರ್ಟಿ ಒಂದು ವರ್ಟಿಕಲ್ ಸ್ಪ್ಲಿಟ್ಟಿಗೆ ಬರ್ಬೋದು. ಆದರೆ ಈಗ ತಟಸ್ಥ ಬಣದ ಬಗ್ಗೆ ನೀವು ಕೇಳ್ತಾ ಇದ್ದಾಗ ನೋಡಿ, ಬಸವರಾಜ ಬೊಮ್ಮಾಯಿ ಆ ಸಭೆಯಲ್ಲಿ ಏನು ಹೇಳಿದರು? ಇಲ್ಲ, ಅವರು ಬೇಡ, ಇವರು ಬೇಡ, ನಾವು ಒಂದು ಹೊಸ ಅಧ್ಯಕ್ಷರನ್ನು ನೇಮಕ ಮಾಡೋಣ ಅಂತ ಒಂದು 2-3 ಹೆಸರುಗಳನ್ನು ಅವ್ರು ಇಂಟರ್ನಲ್ ಪಾರ್ಟಿಯಲ್ಲಿ ತೆಗೆದುಕೊಂಡ್ರು. ಈಗ ಆ ಹೆಸರುಗಳೇ ಫೈನಲ್ ಆಗ್ತವೆ ಅಂತಕ್ಕಂಥದ್ದಲ್ಲ. ತಟಸ್ಥ ಬಣದ ಬೇಡಿಕೆ ಇರ್ಬೋದು, ಇಲ್ಲ ಅವರು ಬೇಡ್ರಿ, ಇವರು ಬೇಡ, ಸುಮ್ಮನೆ ದಿನ ಬೆಳಗ್ಗೆ ಎದ್ದು ಜಗಳ ಆಡ್ತಾ ಕೊಡ್ತಾರೆ, ಪಾರ್ಟಿಯನ್ನು, ಸಂಘಟನೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಇಬ್ಬರೂ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ನಾಯಕತ್ವವನ್ನು ತರೋಣ ಅಂತಕ್ಕಂಥದ್ದು ತಟಸ್ಥ ಬಣದ ಬೇಡಿಕೆ ಆಗಿರ್ಬೋದು. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹೈಕಮಾಂಡ್ ಒಂದು ವೇಳೆ ಅದನ್ನು ಒಪ್ಪಿದರೆ
ನೇರ ಹೈಕಮಾಂಡ್ ಆಗಿದ್ರೆ 1.5 ವರ್ಷದ ಹಿಂದೆ ತಪ್ಪು ಮಾಡಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಅಮಿತ್ ಶಾ ಸಂಸದರನ್ನು ಕರೆಸ್ಕೊಂಡು ಏನು ಹೇಳಿದರು? ಇಲ್ಲ ನೋಡಿ, ಈ ನಿರ್ಣಯ ತೆಗೆದುಕೊಂಡಿದ್ದು ನಾವು, ಇದು ನಿರ್ಣಯ ವಿಜೇಂದ್ರದ್ದಲ್ಲ, ನಾವು ತೆಗೆದುಕೊಂಡಿರೋ ನಿರ್ಣಯ, ಯತ್ನಾಳ್ ನಮ್ಮ ನಿರ್ಣಯವನ್ನೇ ವಿರೋಧಿಸ್ತಾ ಇದ್ದಾರಾ ಅಂತ ಅಮಿತ್ ಶಾ ಕೇಳಿದರು. ಹೀಗಾಗಿ ನ್ಯಾಚುರಲಿ ಈಗ ಹೈಕಮಾಂಡ್ಗೂ ಕೂಡ ಇದು ಪ್ರತಿಷ್ಠೆಯ ಪ್ರಶ್ನೆ. ಈಗ ವಿಜೇಂದ್ರರನ್ನ ತೆಗೆದ್ರೆ ಮುಂದೆ ಯಾರು? ಸರಿ, ಅವ್ರು ವಿಜೇಂದ್ರರಿಗೆ ಮಾನ್ಯ ಇರ್ತಾರ? ಇಲ್ಲಿಯವರೆಗೆ ಈಗ ಯಡಿಯೂರಪ್ಪ ಪಾರ್ಟಿಯ ಒಂದು ರೀತಿಯ ನಿಷ್ಠಾವಂತತನದಿಂದ ನಿಲ್ತಾ ಇದ್ದಾರೆ. ನಾಳೆ ಇನ್ನೊಬ್ಬರು ಅಧ್ಯಕ್ಷರಾದರೆ ಯಡಿಯೂರಪ್ಪನವ್ರು ರೆಬೆಲ್ ಆಗ್ಬೋದು. ಆಗ ಪಾರ್ಟಿ ಹೆಂಗೆ ನಡೆಯುತ್ತೆ? ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು. ಹೈಕಮಾಂಡ್ ಸ್ಟೇಟಸ್ಕೋ ಬಯಸುತ್ತಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದೇನೋ ಅಕಾಮಿಡೇಟಿವ್ ಫಾರ್ಮುಲಾನ ತಯಾರು ಮಾಡುತ್ತಾ? ಅಥವಾ ಹೈಕಮಾಂಡ್ ಇಲ್ಲ, ಇವರು ಅಥವಾ ಇವರು ಇಬ್ಬರಲ್ಲಿ ಒಬ್ಬರನ್ನು ನಾವು ಆಯ್ಕೆ ಮಾಡಲೇಬೇಕು, ಅದನ್ನು ಮಾಡ್ತೀವಿ ಅಂತ ಮತ್ತೆ ವಿಜಯೇಂದ್ರನ ಕಂಟಿನ್ಯೂ ಮಾಡುತ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಸುತ್ತೆ. ರೈಟ್, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆದರೆ ಹಿಂಗೆ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.